ನಮಸ್ಕಾರ ಸ್ನೇಹಿತರೆ. ಉತ್ತರ ಕನ್ನಡ ಜಿಲ್ಲೆ ಮೊದಲಿಂದನೂ ತ್ಯಾಗ ಮಾಡ್ತಾನೆ ಬಂದಿದೆ. ನಮ್ಮನ್ನು ದಡ್ಡರನ್ನಾಗಿಸಿ ಯಾರ್ಯಾರೋ ದೊಡ್ಡವರಾಗ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ನಾವು ತೆತ್ತಿದ್ದೇವೆ. ಇದು ನಿಜವಾಗಿ ಹೇಳಬೇಕಂದ್ರೆ ಭೂಮಿಯ ಮೇಲಿರುವ ಸ್ವರ್ಗದ ತುಣುಕು. ಇದನ್ನು ಯಾವ್ಯಾವ ರೀತಿಯಲ್ಲಿ ಹೇಗೆಲ್ಲ ಬಳಸ್ಕೊಳ್ಬೇಕು ಹಾಗೆಲ್ಲ ಬಳಸ್ಕೊಂಡು ಎಲ್ಲ ಮಾಡಿ ಇವತ್ತು ಹೇಗಿದೆಯೋ ಹಾಗೆ ಇಡ್ಲಿಕ್ಕೆ ಬಿಟ್ಟರೆ ಸಾಕಪ್ಪ ಅನ್ನೋ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಇಂತಹ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಮಾನವ ಕೇಂದ್ರಿತ ಅಭಿವೃದ್ಧಿಯ ಯೋಜನೆಗಳನ್ನು ಹೊಸ ಯೋಜನೆಗಳನ್ನು ತಂದು ಇಲ್ಲಿರುವಂತಹ ಒಂದು ಇಕಾಲಜಿಯನ್ನು, ಇಲ್ಲಿರುವಂತಹ ಒಂದು ಜೀವನವನ್ನು ಅಭಿವೃದ್ಧಿಯ ಹೆಸರಲ್ಲಿ ತಡೆಗೊಳಿಸೋದೋ ಕುಂಠಿತಗೊಳಿಸೋದೋ ಇಲ್ಲಿಯ ಜನಕ್ಕೆ ಅಥವಾ ಇಲ್ಲಿಯ ಪ್ರಕೃತಿಗೆ ಒಂದು ತಡೆಯನ್ನು ಒಡ್ಡೋದು ಕೆಲಸವನ್ನು ಮಾಡ್ತಾ ಇದೆ. ಇಷ್ಟು ವರ್ಷ ಮಾಡಿದ್ದು ಸಾಕು. ಈಗ ಹೆಂಗಿದೆಯೋ ಹಂಗೆ ಇದ್ಕೊಂಡು ಹೋಗ್ಲಿಕ್ಕೆ ಬಿಡ್ರಿ ನಮ್ಮನ್ನು ಪ್ಲೀಸ್. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲರ ಧ್ವನಿಯನ್ನು 100 ಪಟ್ಟು ಮೊಳಗಿಸುವ ಒಂದು ಶಕ್ತಿಯುಳ್ಳ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾಳೆ ಜನವರಿ 11, 2026 ಬೃಹತ್ ಸಮಾವೇಶ ನಡೀತಾ ಇದೆ. ಈ ಸಮಾವೇಶದಲ್ಲಿ ನಿಜವಾಗಿಯೂ ನಾವೆಲ್ಲರೂ ಸಹಸ್ರ ಸಂಖ್ಯೆಯಲ್ಲಿ ಪಾಲ್ಗೊಂಡು ನಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ಅನಿವಾರ್ಯವಾಗಿದೆ. ನಮಗೆ ಪ್ರಕೃತಿ ಕೇಂದ್ರಿತವಾದಂತಹ ಒಂದು ಬದುಕನ್ನು ಮನುಷ್ಯ ತನ್ನ ಕೇಂದ್ರವನ್ನಾಗಿ ನೋಡಿ ಅಲ್ಲಿ ಅಧಿಕಾರ ಸ್ಥಾಪನೆಗೆ, ಅಲ್ಲಿಯ ಒಂದು ಅಸ್ತಿತ್ವ ಸ್ಥಾಪನೆಗೆ ಹೊರಟ್ರೆ ಏನಪ್ಪ ನಿನ್ನ ಒಂದು ತೃಣಮಾತ್ರಕ್ಕೂ ಸಮಾನ ಅಲ್ಲ ಅನ್ನೋ ಒಂದು ಮಾತನ್ನು ಕೊರೋನಾ ವೈರಸ್ ನಮಗೆ ನಮ್ಮ ಅಹಂಕಾರವನ್ನು ಮುರಿದಿದೆ. ಸೊ ನಮಗೆ ಇವತ್ತು ಬೇಕಾದದ್ದೇನು ಕೇಳಿದ್ರೆ ಪ್ರಕೃತಿಯೊಂದಿಗೆ ಸಹಬಾಳ್ವೆ, ಮನುಷ್ಯರೊಂದಿಗೆ ಸಹಬಾಳ್ವೆ. ಆ ನಿಟ್ಟಿನಲ್ಲಿ ನಮ್ಮ ಬದುಕನ್ನು ಪ್ರಕೃತಿ ಕೇಂದ್ರಿತವಾಗಿ ಬದುಕುವ ಫಿಲಾಸಫಿಯನ್ನು ನಾವು ಇವತ್ತು ಅಳವಡಿಸ್ಕೊಳ್ಳೋದು ಅನಿವಾರ್ಯ. ಇಲ್ಲದೇ ಇದ್ದರೆ ನಮ್ಮ ಮನುಷ್ಯನ ಕೇಂದ್ರಿತವಾದಂತಹ ಈ ಬದುಕನ್ನು ಕಟ್ಟುವ ಇಷ್ಟು ವರ್ಷಗಳ ಅವಧಿಯಲ್ಲಿ ಏನೇನೆಲ್ಲ ಆಗಿದೆ, ಜಗತ್ತಿನಲ್ಲಿ ಏನೇನೆಲ್ಲ ಆಗ್ತಾ ಇದ್ದಾವೆ ಅನ್ನೋದು ನಮಗೆಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ನಾವು ಪ್ರಕೃತಿಯ ಒಂದು ಭಾಗ, ಪ್ರಕೃತಿ ನಮಗಿಂತ ದೊಡ್ಡದು, ಅದರ ಸ್ವಾತಂತ್ರ್ಯವನ್ನು ಗೌರವಿಸ್ತಾ ಅದರೊಟ್ಟಿಗೆ ನಾವು ಸಹಬಾಳ್ವೆ ಮಾಡಬೇಕು ಅನ್ನೋ ಫಿಲಾಸಫಿ ಇವತ್ತಿನ ತುರ್ತು. ಆ ದಿಸೆಯಲ್ಲಿ ನಾವೆಲ್ಲರೂ ಸೇರಿ ಸಂಬಂಧಪಟ್ಟವರಿಗೆ ಇದು ಸರಿ ಅಲ್ಲ ಅನ್ನುವ ಒಂದು ಮೆಸೇಜನ್ನು ಪಾಸ್ ಆನ್ ಮಾಡಬೇಕಾಗಿದೆ. ಅದಕ್ಕೆ ನಮ್ಮ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳು ಮೊದಲಿಂದನೂ ಪರಿಸರಕ್ಕೆ ಸಂಬಂಧಪಟ್ಟಂತೆ ಪರಿಸರ ಕೇಂದ್ರಿತ ಬದುಕನ್ನು ನಮಗೆಲ್ಲ ಕಲಿಸ್ತಾ ಬಂದವರು. ಹಾಗಾಗಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೀತಾ ಇರೋ ಈ ಅಭಿಯಾನಕ್ಕೆ ನಾವೆಲ್ಲ ಧ್ವನಿಗೂಡಿಸೋಣ. ಸಹಸ್ರ ಸಂಖ್ಯೆಯಲ್ಲಿ ಬಂದು ಅಲ್ಲಿನ ಶಿಸ್ತನ್ನು ಪಾಲಿಸಿ. ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗ್ತದೆ, ತುಂಬ ಜನ ಸೇರಿದಾಗ ಸಣ್ಣ ಪುಟ್ಟ ಅನಾನುಕೂಲ ಆಗ್ತವೆ. ಇವನ್ನೆಲ್ಲವನ್ನು ಲಕ್ಷ್ಯದಲ್ಲಿಟ್ಕೊಂಡು ಬಹಳ ಗೌರವಾನ್ವಿತವಾಗಿ ಈ ನಮ್ಮ ಮೆಸೇಜನ್ನು ನಾವು ಸಂಬಂಧಪಟ್ಟವರಿಗೆ ಪಾಸ್ ಆನ್ ಮಾಡಬೇಕು. ಮುಂದೆ ಈ ಕುರಿತು ನಮ್ಮ ಪ್ರಕೃತಿಯ ಮೇಲೆ ಯಾವುದೇ ಅತ್ಯಾಚಾರವೆಸಗುವಂತಹ ಯಾವುದೇ ಅಭಿವೃದ್ಧಿ ಯೋಜನೆಗಳು ಬಂದರೂ ನಾವು ಅದಕ್ಕೆ ಒಪ್ಪೋದಿಲ್ಲ ಎನ್ನುವ ಒಂದು ಮೆಸೇಜು ನಮ್ಮನ್ನು ಆಳುವವರಿಗೆ ತಲುಪಬೇಕು. ಹಾಗಾಗಿ ನಾವು ಈ ಅಭಿಯಾನದಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ. ಪ್ರಕೃತಿಗೆ ಅನ್ಯಾಯ ಆಗೋದನ್ನು ತಡೆಯೋಣ. ನಮಸ್ಕಾರ.